ಹೆಲೋ ಫ್ರೆಂಡ್ಸ್ ಆ್ಯಂಡ್ ವಿವರ್ಸ್, GS ಮೋಟ್ರಲ್ಲಿ ಸ್ವಾಗತ. ಸೊ ಇವತ್ತಿನ ವಿಡಿಯೋಲ್ಲಿ ನಮ್ಮ GS ಮೋಟ್ರ್ ಇಲೈಟ್ ಮಾಡಲನ್ನು ಮೈಲೇಜ್ ಟೆಸ್ಟ್ಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಫಸ್ಟ್ ಮೂಡಲ್ಲಿ ಕಂಪ್ಲೀಟ್ ರೈಡ್ ಮಾಡ್ತೀನಿ. ಹೈವೇಯಲ್ಲಿ ಎಷ್ಟು ಕಿಲೋಮೀಟರ್ ರೇಂಜ್ ಬರುತ್ತೆ ಪ್ರಾಪರ್ ಮಾಹಿತಿ ಈ ವಿಡಿಯೋಲ್ಲಿ ನಿಮಗೆ ಸಿಗುತ್ತೆ. ಟೈಮ್ ವೇಸ್ಟ್ ಮಾಡ್ದಿರಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ಫ್ರೆಂಡ್ಸ್, ನಮ್ಮ GS ಮೋಟ್ರ್ ಇಲೈಟ್ ಮಾಡಲನ್ನು ಮೈಲೇಜ್ ಟೆಸ್ಟ್ಗೆ ತೊಗೊಂಡು ಹೊಡ್ತಾ ಇದ್ದೀನಿ. ಇವಾಗ ಫಸ್ಟ್ ಆಫ್ ಆಲ್ ಮೀಟ್ರ್ ನೋಡ್ಕೊಳ್ಳೋಣ. ನಮ್ಮ ಮೀಟ್ರ್ 0 ತೋರಿಸ್ತಾ ಇದೆ ಇಲ್ಲ ಅಂತ. ಸೊ ಕೀ ಆಫ್ ಮಾಡಿ ಆನ್ ಮಾಡಿದ ತಕ್ಷಣ ಇದು ಮೀಟ್ರ್ ಕಂಪ್ಲೀಟ್ ತೋರಿಸುತ್ತೆ. ಸೊ ನೋಡ್ಕೊಳ್ಬೋದು 0 ಕಂಪ್ಲೀಟ್ ತೋರಿಸ್ತಾ ಇದೆ. ಇವಾಗ ರೈಡ್ನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಟಮಾಟೆ ಮಾರ್ಕೆಟ್ ಹತ್ರ ಬಂದುಬಿಟ್ಟಿದ್ದೀನಿ. ನಮ್ಮ ಸ್ಕೂಟ್ರು 1 ಕಿಲೋಮೀಟ್ರ್ ಆಲ್ಮೋಸ್ಟ್ ಓಡಿದೆ. ನೋಡ್ಬೋದು ನೀವು. ಇಲ್ಲಿಂದ ನಾನು ಹೊಸಕೋಟೆಗೆ ಹೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು. ಸೊ ಹೊಸಕೋಟೆ ರೋಡ್ ಇದು, ಬ್ಯಾಂಗ್ಳೂರು ರೋಡು. ಇವಾಗ ನಾನು 5 ಕಿಲೋಮೀಟ್ರ್ ಓಡಿಸಿದ್ದೀನಿ ಫ್ರೆಂಡ್ಸ್. ಸೊ ಇವಾಗ ನಾನು ಆಲ್ಮೋಸ್ಟ್ ಎಂಪೈರ್ ಹೋಟೆಲ್ವರೆಗೂ ಬಂದುಬಿಟ್ಟಿದ್ದೀನಿ. ನಾನು ಸ್ಕೂಟ್ರನ್ನ 10 ಕಿಲೋಮೀಟ್ರ್ ರೈಡ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡ್ಬೋದು, ನಾನು ಮೀಟ್ರನ್ನ ಶೋ ಮಾಡ್ತೀನಿ. 10 ಕಿಲೋಮೀಟ್ರ್ ಆಲ್ಮೋಸ್ಟ್ ಓಡಿಸ್ಬಿಟ್ಟಿದ್ದೀನಿ. ಸೊ ಇಲ್ಲಿಂದ ನಾನು ನರ್ಸಾಪುರ್ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಬೋದು, ನರ್ಸಾಪುರ್ ಎಂಡಿಂಗಲ್ಲಿ ನಾನು ಬಂದುಬಿಟ್ಟಿದ್ದೀನಿ. ನಮ್ಮ ಫ್ರೆಂಡು ಪಕ್ಕದಲ್ಲಿ ಓಡಿಸ್ತಾ ಇದ್ದಾರೆ ವೆಹಿಕಲ್ಲು. ಸೊ ಇವರು ಬೇರೆ ಕಡೆ ಎಲ್ಲೋ ಹೋಗ್ತಾ ಇದ್ದಾರೆ. ಇವಾಗವರೆಗೂ ನಾನು 16 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಆಲ್ಮೋಸ್ಟ್ ನಾನು ತಾವರ್ಕೆರೆಗೆ ಬಂದುಬಿಟ್ಟಿದ್ದೀನಿ. ನೋಡ್ಬೋದು ತಾವರ್ಕೆರೆ ಯಾವ ಥರ ಕಾಣಿಸ್ತಾ ಇದೆ ಹೈವೇಯಿಂದ. ಇವಾಗವರೆಗೂ 20 ಕಿಲೋಮೀಟ್ರ್ ರೈಡ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನೂ ಬ್ಯಾಟ್ರಿ ಮಿಕ್ಕಿದೆ. ಸೊ ಫ್ರೆಂಡ್ಸ್, ಆಲ್ಮೋಸ್ಟ್ ತಾವರ್ಕೆರೆ ಬಿಟ್ಟು ನಾನು ಮುಂದ್ಗಡೆ ಬಂದುಬಿಟ್ಟಿದ್ದೀನಿ. 25 ಕಿಲೋಮೀಟ್ರ್ ವೆಹಿಕಲ್ ರೈಡ್ ಮಾಡಿದ್ದೀನಿ. ಇವಾಗವರೆಗೂ ಎಲ್ಲಾದರೂ ಸ್ವಲ್ಪ ಸ್ಟಾಪ್ ಮಾಡಬೇಕಾಗಿದೆ. ನಾನು ಮುಂದ್ಗಡೆ ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಆಲ್ಮೋಸ್ಟು ಹೊಸಕೋಟೆ ಹತ್ರ ಬಂದಿದ್ದೀನಿ. ಇವಾಗ ಟಿಫನ್ ಮಾಡೋಕ್ಕೆ ಗಾಡಿ ನಿಲ್ತಿದೆ. ಆ ಗಾಡಿಯಲ್ಲಿ ತಿನ್ನೋಣ ಅಂತ ಟಿಫನ್ ಮಾಡ್ಕೊಂಡು ಇಲ್ಲಿಂದ ಹೊರಡೋಣ. ಇವಾಗ ಕಿಲೋಮೀಟ್ರ್ ಎಷ್ಟು ಓಡಿದೆ ಅಂತ ಎಲ್ಲ ತೋರಿಸ್ಬಿಡ್ತೀನಿ. ಸೊ ಫ್ರೆಂಡ್ಸ್, ನಮ್ಮದು ಕಿಲೋಮೀಟ್ರ್ ಓಡಿದೆ 29 ಕಿಲೋಮೀಟ್ರು. ಇನ್ನೂ ಬ್ಯಾಟ್ರಿ ಲಿಕ್ಕಿದೆ. ಸೊ ಇವಾಗ ಟಿಫನ್ ಮಾಡಿಕೊಂಡು ಆರಾಮಾಗಿ ಓಡಿಸೋಣ. ನೋಡ್ಬೋದು ಫ್ರೆಂಡ್ಸ್, ಹೊಸಕೋಟೆಗೆ ಎಂಟ್ರಿ ಆಗೋಗ್ಬಿಟ್ಟಿದ್ದೀನಿ. ಹೊಸಕೋಟೆಯಲ್ಲಿ ಇದು ಕಲ್ಲಿನ ಶಿಲೆಯಿಂದ ಮಾಡಿ ಇಲ್ಲಿ ಸುಮಾರು ಇಕ್ಕಿದ್ದಾರೆ. ಸೊ ತುಂಬ ಕಷ್ಟಪಟ್ಟು ಮಾಡ್ತಾರೆ. ಇನ್ನು ನಾವು ಕಷ್ಟಪಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀರಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದು ಮರಿಬೇಡಿ. ನಾನು ಹೊಸಕೋಟೆಗೆ ಎಂಟ್ರಿ ಆಗೋಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಸೊ ಆಲ್ಮೋಸ್ಟು ಹೊಸಕೋಟೆಗೆ ಬಂದುಬಿಟ್ಟಿದ್ದೀನಿ. ಇವಾಗ ಪ್ರೆಸೆಂಟಾಗಿ ಹೊಸಕೋಟೆಯಲ್ಲಿ ಇದ್ದೀನಿ. ಇವಾಗ ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ಎಲ್ಲ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕೀ ಆನ್ ಮಾಡ್ತೀನಿ. ಎಷ್ಟು ಕಿಲೋಮೀಟ್ರ್ ಟೋಟಲ್ ಓಡಿದೆ ಇಲ್ಲಿವರೆಗೂ ನೋಡ್ಕೊಳ್ಳೋಣ. 34 ಕಿಲೋಮೀಟ್ರ್ ಇಲ್ಲಿವರೆಗೂ ಓಡಿದೆ ನಮ್ಮ ಸ್ಕೂಟ್ರು. ಸೊ ಮುಂದ್ಗಡೆ ಹೊರಡೋಣ. ಇನ್ನೂ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ನೋಡ್ಕೊಳ್ಳೋಣ. ಸೊ ನೋಡ್ಬೋದು ಫ್ರೆಂಡ್ಸ್, ಹೊಸಕೋಟೆ ಬ್ರಿಡ್ಜ್ ಇದು. ಹೊಸಕೋಟೆ ಬ್ರಿಡ್ಜ್ ಹತ್ರ ಬಂದುಬಿಟ್ಟಿದ್ದೀನಿ. ಆಲ್ಮೋಸ್ಟು ಇಲ್ಲಿಂದ ನಾನು ಕೋಲಾರ್ಗೆ ಹೊಡ್ತಾ ಇದ್ದೀನಿ. ಮಳೆ ಬೀಳೋ ಸಿಚುವೇಶನ್ ಇಲ್ಲಿ ಬಂದುಬಿಟ್ಟಿದೆ. ಯಾವಾಗ ಮಳೆ ಬೀಳುತ್ತೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಬೇಗನೆ ಹೊರಡೋಣ ಅಂತ ಇಲ್ಲಿಂದ ಹೊಡ್ತಾ ಇದ್ದೀನಿ. ಎಲ್ಲ ಮುಚ್ಕೊಂಡು ಬಿಟ್ಬಿಟ್ಟಿದೆ. ನೋಡ್ಬೋದು ಆಕಾಶ ಹೇಗಿದೆ ಅಂತ. ಬೇಗ ಹೋಗೋಣ. ನೋಡಿ ಫ್ರೆಂಡ್ಸ್, ಮುಂದ್ಗಡೆದು ಹೊಸಕೋಟ ನಮ್ಮದು ಸುಲ್ತಾನ್ ಹೋಟೆಲ್ ಮುಂದ್ಗಡೆ ಬಂದುಬಿಟ್ಟಿದೆ. ಸುಮಾರು ಜನ ಇಲ್ಲಿ ನಿಲ್ಲಿಸಿ ಟೀ ಕಾಫಿ ಕುಡ್ಕೊಂಡು ಹೋಗೋದು ಇಲ್ಲಿಂದ. ಸೊ ನಾವು ಹೀಗೆ ಓಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಓಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಬೋದು, ಇದು ದಾವಸ್ಪೇಟೆ, ಹೊಸಕೋಟೆಯಿಂದ ದಾವಸ್ಪೇಟೆಗೆ ಹೋಗೋ ಬ್ರಿಡ್ಜಸ್ಸು. ನೋಡ್ಬೋದು ಫ್ರೆಂಡ್ಸ್, ಆಲ್ಮೋಸ್ಟ್ ಇಲ್ಲಿ ಹೊಸಕೋಟೆಯಲ್ಲಿ ತಾಜ್ ಅಂತ ಮೆಹಲ್, ತಾಜ್ ಮೆಹಲ್ ಹೋಗ್ತಾ ಇದೆ. ಇಲ್ಲಿಂದ ನಾನು ಆಲ್ಮೋಸ್ಟ್ 5 ಕಿಲೋಮೀಟ್ರ್ ಓಡಿದೆ ಇಲ್ಲಿಂದ ಹೊಸಕೋಟೆಯಿಂದ ಇನ್ನು. ಸೊ ನಾನು ಕ್ರೂಸ್ ಕಂಟ್ರೋಲ್ ಆನ್ ಮಾಡಿ ಬಿಟ್ಟಿದ್ದೀನಿ. ಹೌದು ಫ್ರೆಂಡ್ಸ್, ವಾಲ್ವೋ ಹತ್ರ ಬಂದುಬಿಟ್ಟಿದ್ದೀನಿ. ವಾಲ್ವೋ ಇಲ್ಲಿ ಮುಂದ್ಗಡೆ ಯಾವ ಲಾರ್ಜ್. ಸೊ ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ನೋಡ್ಬೋದು ಯಾವ ಥರ ಸಣ್ಣ ಡ್ರಾಪ್ಸ್ ಬೀಳ್ತಾ ಇದೆ ಅಂತ. ಹೀಗೆ ಬಿದ್ದಿದೆ ಮಳೆ. ಸೊ ಆಲ್ಮೋಸ್ಟ್
ಆಲ್ಮೋಸ್ಟು ನಾನು 40 ಚೇಂಜ್ ಓಡಿಸ್ಬಿಟ್ಟಿದ್ದೀನಿ. ಇವಾಗವರೆಗೂ ಅಲ್ಲಿ ನಾನು ಸ್ಟಾಪ್ ಮಾಡಿದ್ದೆ ಯಾವತ್ತೇ 44 ಕಿಲೋಮೀಟ್ರ್. ಇವಾಗ ಒಂದು 2 ಕಿಲೋಮೀಟ್ರ್ ಮುಂದ್ಗಡೆ ಬಂದಿದ್ದೀನಿ. ಆಲ್ಮೋಸ್ಟು ಓಡಿಸಿರ್ಬೋದು. ನೋಡೋಣ ಎಷ್ಟು ನೋಡ್ಬೋದು ಫ್ರೆಂಡ್ಸ್. ನಾನು ಆಲ್ಮೋಸ್ಟು ಕಾನ್ಫಿಡೆಂಟ್ ಹತ್ರ ಬಂದುಬಿಟ್ಟಿದ್ದೀನಿ. ಸೊ ಈ ರೆಸ್ಟೋರೆಂಟ್ ಹತ್ರ ನಿಲ್ಲಿಸಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಓಡಿದೆ ನೋಡೋಣ. ಹೊಸಕೋಟೆ ಬಿಟ್ಟು ಇಲ್ಲಿ ಬಂದು ಸ್ಟಾಪ್ ಮಾಡಿದ್ದೀನಿ. ಎಷ್ಟು ಪಾಯಿಂಟ್ ಬ್ಯಾಟ್ರಿ ನಿಂತಿದೆ, ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ, ಎಲ್ಲ ಥರ ಡೀಟೇಲ್ಸ್ ನೋಡ್ಬೋದು. ಕೀ ಆನ್ ಮಾಡಿದ್ದೀನಿ. ಸೊ ಇವಾಗವರೆಗೂ 50 ಕಿಲೋಮೀಟ್ರ್ ಓಡಿದೆ. ಬ್ಯಾಟ್ರಿ 1 ಪಾಯಿಂಟ್ ಮಿಕ್ಕಿದೆ. ಇದು 2 ಪಾಯಿಂಟ್ ತೋರಿಸ್ತಾ ಇದೆಯಲ್ಲ. ಎಕ್ಸ್ಲೇಟ್ರ್ ಕೊಟ್ಟಾದಮೇಲೆ ಅದು 1 ಪಾಯಿಂಟ್ ಡಿಕ್ರೀಸ್ ಆಗುತ್ತೆ. ನೋಡಿಸ್ತೀನಿ. ನಾನು 50 ಕಿಲೋಮೀಟ್ರ್ ಓಡಿಸಿದ್ದೀನಿ ಇಲ್ಲಿವರೆಗೂ. ಇವಾಗ ಬ್ಯಾಟ್ರಿ ನೋಡಿ 1 ಪಾಯಿಂಟ್ ಮಿಕ್ಕಿದೆ. ಬ್ಯಾಟ್ರಿ ನೋಡ್ಬೋದು 1 ಪಾಯಿಂಟ್ ಮಿಕ್ಕಿದೆ. 55 ವೋಲ್ಟೇಜ್ ಶೋ ಆಗ್ತಾಯಿದೆ. ಇವಾಗ ಇನ್ನೂ ಕೋಲಾರ ಇಲ್ಲಿಂದ ತುಂಬ ದೂರ ಇದೆ. ಎಷ್ಟು ಕಿಲೋಮೀಟ್ರ್ ಹೋಗುತ್ತೋ ಇಲ್ಲೋ ನನಗೂ ಡೌಟ್ ಬರ್ತಾ ಇದೆ. ನೋಡೋಣ ಫ್ರೆಂಡ್ಸ್ ಎಲ್ಲಿವರೆಗೂ ಹೋಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ನಾನು ಆಲ್ಮೋಸ್ಟು ನರಸಾಪುರ ಕೆರೆ ಹತ್ರ ಬಂದುಬಿಟ್ಟಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ನೋಡ್ಕೊಳ್ಳೋಣ ವೆಹಿಕಲ್ಲು. ಸೊ ಇಲ್ಲಿವರೆಗೂ 55 ಕಿಲೋಮೀಟ್ರ್ ಸ್ಕೂಟ್ರನ್ನ ಓಡಿಸಿದ್ದೀನಿ. ಆಲ್ಮೋಸ್ಟ್ 1 ಪಾಯಿಂಟ್ ಮಿಕ್ಕಿದೆ. ಸ್ಕೂಟ್ರಲ್ಲಿ ಬ್ಯಾಟ್ರಿ 1 ಪಾಯಿಂಟ್ ಮಿಕ್ಕಿದೆ. ಇದು ತೋರಿಸ್ತಾ ಇರೋದು 2 ಅಂತ. ಎಕ್ಸ್ಲೇಟ್ರ್ ಕೊಟ್ಟರೆ 1 ಪಾಯಿಂಟ್ ಬಂದುಬಿಡುತ್ತೆ ಫ್ರೆಂಡ್ಸ್. ನೋಡ್ಬೋದು. ನಾನು ಎಕ್ಸ್ಲೇಟ್ರ್ ಕೊಡ್ತೀನಿ. ಸೊ ನೋಡಿದ್ರ 1 ಪಾಯಿಂಟು ಮಿಕ್ಕಿದೆ ಬ್ಯಾಟ್ರಿ. ಸೊ ಈಗ ಬ್ರಿಡ್ಜ್ ಹತ್ಸ್ಬೇಕು. ಸೊ ಇದು ನರಸಾಪುರದ್ದು ಬ್ರಿಡ್ಜು. ಇಲ್ಲಿಂದ ಆಲ್ಮೋಸ್ಟು 15 ಕಿಲೋಮೀಟ್ರ್ ಇರ್ಬೋದು ಕೋಲಾರು. ನನಗೆ ಅನಿಸ್ತಾ ಇದೆ ಹೋಗಲ್ಲ ಅಂತ. ನೋಡೋಣ ಹೋಗುತ್ತೋ ಇಲ್ಲೋ. ಆಲ್ಮೋಸ್ಟ್ 55 ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀನಿ ನಾನು ಸ್ಕೂಟ್ರು. ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಸ್ಕೂಟ್ರು ಓಡಿಸ್ಕೊಂಡು ತುಂಬಾ ಕಷ್ಟ ಆಗ್ತಾಯಿದೆ ನಮಗೆ. ಸೊ ನೋಡ್ಬೋದು ಬ್ಯಾಟ್ರಿ ಇಂಡಿಕೇಷನ್ನು. ಇವಾಗ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೋ ಗೊತ್ತಿಲ್ಲ. ನಾನು ಫಸ್ಟ್ ಇಲ್ಲಿಂದ ಮನೆಗೆ ಹೊರಡ್ತೀನಿ, ಆಮೇಲೆ ಶೋರೂಮ್ಗೆ ಹೋಗ್ತೀನಿ. ಸೊ ಏನಾದರೂ ಮಧ್ಯದಲ್ಲಿ ಚಾರ್ಜಿಂಗ್ ಆದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಇನ್ನೂ ಕಿಲೋಮೀಟರ್ಸ್ ಇದ್ದಾವೆ. 60 ಕಿಲೋಮೀಟ್ರ್ ಆಲ್ಮೋಸ್ಟು ರೇಂಜ್ ಬಂದುಬಿಡುತ್ತೆ ಇದು. ಅದ್ರ ಮೇಲೆದು ನೋಡ್ಬೋದು. ನಾನು ಇವಾಗ ಬೆತ್ನಿಗೆ ಬಂದುಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ, ಎಲ್ಲ ಥರ ಓಡಿಸ್ತೀನಿ. ಇವಾಗ ಬೆತ್ನಿಯಲ್ಲಿದ್ದೀನಿ. ಇಲ್ಲಿಂದ ಕೋಲಾರ ಆಲ್ಮೋಸ್ಟು 5-6 ಕಿಲೋಮೀಟ್ರ್ ಇರ್ಬೋದು ಮೋಸ್ಟ್ಲಿ. ನನಗೂ ಎಕ್ಸಾಕ್ಟ್ ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಎಕ್ಸಾಕ್ಟ್ ಇದೆ ಅಂತ. ಇಲ್ಲಿಂದ ನಾನು ಮನೆಗೆ ಹೋಗೋದು. ಸೊ ಮನೆಯಲ್ಲಿ ಮನೆಗೆ ಹೋಗಿ ನೋಡೋಣ. ಬ್ಯಾಟ್ರಿ ಕಂಪ್ಲೀಟ್ ಡೌನ್ ಆಗಿದ್ದರೆ ಚಾರ್ಜ್ ಮಾಡಬೇಕಾಗಿರುತ್ತೆ. ಆಮೇಲೆ ಶೋರೂಮ್ಗೆ ಹೊರಡ್ತೀನಿ. ಏನಾದರೂ ಚಾರ್ಜಿಂಗ್ ಇತ್ತು ಹಾಗೇ ಶೋರೂಮ್ಗೆ ತೊಗೊಂಡು ಹೋಗ್ತೀನಿ. ಇವಾಗ ಸದ್ಯಕ್ಕೆ ಎಷ್ಟು ಕಿಲೋಮೀಟ್ರ್ ಟೋಟಲ್ ಓಡಿದೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಸೊ ನೋಡ್ಬೋದು ಬ್ಯಾಟ್ರಿ ಬಂದುಬಿಟ್ಟು ಆಲ್ಮೋಸ್ಟು 1 ಪಾಯಿಂಟ್ ಎಲ್ಲ ಖಾಲಿ ಆಗಿದೆ. 63 ಕಿಲೋಮೀಟ್ರ್ ಟೋಟಲ್ ಆಗಿ ಇಲ್ಲಿವರೆಗೂ ಓಡಿಸಿದ್ದೀನಿ. ಇಲ್ಲಿಂದ ಇನ್ನೂ ನಮ್ಮ ಕೋಲಾರ್ಗೆ 5 ಕಿಲೋಮೀಟ್ರ್ 7 ಕಿಲೋಮೀಟ್ರ್ವರೆಗೂ ಆಗ್ಬೋದು. ನೋಡೋಣ ವೀಡಿಯೋಲ್ಲಿ. ವೀಡಿಯೋ ಮಾಡ್ತಾ ಇರೋದು ಎಷ್ಟು ಕಿಲೋಮೀಟ್ರ್ ಎಕ್ಸಾಕ್ಟ್ ಆಗುತ್ತೆ ನಮಗೂ ಗೊತ್ತಾಗುತ್ತೆ. ಇಲ್ಲಿಂದ ಹೊರಟೋಣ ಫ್ರೆಂಡ್ಸ್. ನೋಡ್ಬೋದು ಆಲ್ಮೋಸ್ಟ್ ಕೋಲಾರ ಬೈಪಾಸಿಂದ ನಾನು ಟರ್ನ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಸಿಂಗಲ್ ರೋಡಲ್ಲಿ, ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ರಾಯಲ್ ಲುಕ್ ಇದೆ ನೋಡ್ಬೋದು. ಸೊ ಬೆತ್ನಿಯಿಂದ ನಾನು ಇಲ್ಲಿವರೆಗೂ 2 ಕಿಲೋಮೀಟ್ರ್ ಓಡಿಸ್ಕೊಂಡು ಬಂದಿದ್ದೀನಿ. ಸೊ ನೋಡ್ಬೋದು ಮುಂದ್ಗಡೆ ಶಾಂತಿ ಸಾಗರ್ ಹೋಟ್ಲ್.
ಆಲ್ಮೋಸ್ಟ್ ಮನೆ ಹತ್ರ ಬಂದುಬಿಟ್ಟಿದ್ದೀನಿ. ಕಂಪ್ಲೀಟ್ ಬ್ಯಾಟ್ರಿ ಡೌನ್ ಆಗಿದೆ. ಇವಾಗ ಇದಕ್ಕೆ ಚಾರ್ಜಿಂಗ್ ಮಾಡೋ ಅವಶ್ಯಕತೆ ಇದೆ. ಇಲ್ಲಿ ನಾನು ಮನೆಯಲ್ಲಿ ಸ್ವಲ್ಪ ಚಾರ್ಜ್ ಮಾಡಿಕೊಂಡು ಶೋರೂಮ್ಗೆ ಹೊರಡ್ತೀನಿ. ನೋಡಿಸ್ತೀನಿ ಎಷ್ಟು ಕಿಲೋಮೀಟ್ರ್ ಟೋಟಲ್ ಆಗಿ ಓಡಿದೆ ಅಂತ ನೋಡ್ಕೊಳ್ಳಿ. ನೋಡ್ಬೋದು 67 ಕಿಲೋಮೀಟ್ರ್ ಇಲ್ಲಿವರೆಗೂ ಓಡಿಸಿದ್ದೀನಿ. ಕಂಪ್ಲೀಟ್ ಬ್ಯಾಟ್ರಿ ಖಾಲಿ ಆಗಿದೆ ಫ್ರೆಂಡ್ಸ್. ಸೊ ಇವಾಗ ಸ್ವಲ್ಪ ಹೊತ್ತು ಚಾರ್ಜ್ ಮಾಡಿಕೊಂಡು ಶೋರೂಮ್ ಹತ್ರ ಹೊಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಮನೆಯಲ್ಲಿ ತೊಗೊಂಡು ಚಾರ್ಜ್ ಹಾಕಿದ್ದೀನಿ. ತೋರಿಸ್ಬಿಡ್ತೀನಿ. ಮನೆಯಲ್ಲಿ ಹಾಕಿ ಚಾರ್ಜ್ ಹಾಕಿದ್ದೀನಿ. ಇವಾಗ ಕಿಲೋಮೀಟರ್ಸೂ ನೋಡ್ಕೊಳ್ಳಿ. ಸೊ 67 ಕಿಲೋಮೀಟ್ರ್ ಓಡಿದೆ. ಇವಾಗ ಸದ್ಯಕ್ಕೆ ಚಾರ್ಜ್ ಹಾಕಿದ್ದೀನಿ. ಸ್ವಲ್ಪ ಚಾರ್ಜ್ ಹಾಕಲಿ, ಒಂದು 10 ಮಿನಿಟ್ಸು, ಆಮೇಲೆ ನಾನು ತೊಗೊಂಡು ಹೊರಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ನಮ್ಮ ಈ ಲೈಟ್ ಮಾಡಲು ಮೈಲೇಜ್ ತೊಗೊಂಡು ಬಂದಿದೆ ಅಂತ. 67 ಕಿಲೋಮೀಟ್ರ್ ಕಂಪ್ಲೀಟ್ ರೈಡಲ್ಲಿ ನಿಮಗೆ ಮೈಲೇಜ್ ಸಿಗಿದೆ. ಇಲ್ಲಿಂದ ಹೊಸಕೋಟೆಗೆ ಹೋಗಿ ಹೊಸಕೋಟೆಯಿಂದ ನಮ್ಮ ಮನೆಗೆ ಹೋಗಿ ಮನೆ ಹತ್ರ ಕಂಪ್ಲೀಟ್ ಚಾರ್ಜ್ ಡೌನ್ ಆಯಿತು. ಅಲ್ಲಿ ಮನೆ ಹತ್ರ ಸ್ವಲ್ಪ ಹೊತ್ತು ಚಾರ್ಜ್ ಮಾಡಿಕೊಂಡು ನಾನು ಶೋರೂಮ್ಗೆ ತೊಗೊಂಡು ಬಂದೆ. ಸೊ ಕಂಪ್ಲೀಟ್ ಮಾಹಿತಿ ಸಿಗಿದೆ ಅಂತ ನಾನು ಅನ್ಸ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೇಳಬಹುದು. ಇಲ್ಲಾಂದರೆ ನಮ್ಮ ವಾಟ್ಸಪ್ಗೆ ಚಾಟ್ ಮಾಡಿ ಕೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.